ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತು ನಮಗೆ RP ಪೂಜೆ ಎನ್ನುವರು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಇವರು ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಇರುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಈಗ ಇವರಿಗೆ ಎಲ್ಲ ಒಂದು ಆಸ್ತಿ ಮನೆ ಎಲ್ಲ ಇರುವುದಾಗಿ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಈಗ ನೆಮ್ಮದಿಯಿಂದ ಸುಖ ಕೊಡುವಂತಹ ಗೆಳೆಯ ಬೇಕು, ಆ ಒಂದುಗೋಸ್ಕರ ಈ ಒಂದು ಮಾಹಿತಿಯನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಂತ ನಮಗೆ ಹೇಳ್ಕೊಂಡಿದ್ದಾರೆ ಇವರು. ನೋಡಿ, ಅವರಿಗೆ ಅದು ವಯಸ್ಸು ಒಂದು ಎಷ್ಟೇ ಇರಲಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಅಂತವ್ರು ಯಾರಾದ್ರೂ ನೋಡಿ ಕಮೆಂಟ್ ಮಾಡಿ. ಗೆಳೆಯರೇ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಅನ್ನ ಮಾಡಿ. ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನ ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇದೇ ರೀತಿ ಉಚಿತವಾಗಿ ಮಾಹಿತಿಗಳು ಬರುತ್ತೆ. ಬನ್ನಿ, ಪೂಜೆ ಅವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ಕೂಡ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರು ನೋಡಿ, ಇವರಿಗೆ ಗೆಳೆಯ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ, ಮೊದಲನೇದಾಗಿ ಮೇನ್ ಆಗಿ ಅವರಿಗೆ ಕನ್ನಡಿಗರಾಗಿರ್ಬೇಕಂತೆ. ಕನ್ನಡಿಗರು, ಕನ್ನಡ ಓದಲು ಬರೆಯಲು ಬರುವಂತವ್ರು ಕನ್ನಡಿಗರಾಗಿರ್ಬೇಕಂತೆ. ಅವರಿಗೆ ಫ್ಯಾಮಿಲಿ ಅನ್ನೋದು ಇರ್ಬೇಕಂತನೂ ಕೂಡ ಹೇಳ್ಕೊಂಡಿದ್ದಾರೆ. ಸುಖವಾಗಿ ನೋಡಿಕೊಳ್ಳುವಂತಹ ಗೆಳೆಯ ಆಗಿರ್ಬೇಕಂತೆ. ಅವರು ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸ ಇರುವಂತಹ ಗೆಳೆಯ ಆದ್ರೆ ತುಂಬಾ ಒಳ್ಳೇದು ಅಂತನೂ ಕೂಡ ಹೇಳ್ಕೊಂಡಿದ್ದಾರೆ. ಮೇನ್ ಆಗಿ ಅವರಿಗೆ ಅಕ್ಷರ ಜ್ಞಾನ ಅನ್ನೋದು ಕೂಡ ಇರಬೇಕು ಅಂತ ಈ ಒಂದು ಗೆಳೆಯನ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗೆಳೆಯ ಇವೆಲ್ಲ ನಿಮ್ಗೆ ಕ್ವಾಲಿಟೀಸ್ ಇವೆಲ್ಲ ನಿಮ್ಗೆ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಗೆಳೆಯರು ನೋಡಿ, ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ನಾನು ಈ ಹಿಂದೆ ಮದುವೆ ಆಗಿದ್ದೆ ಅಂತನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಈಗ ಡೈವರ್ಸ್ ಆಗಿದೆ ಅಂತ ಮಾತ್ರ ನಮಗೆ ತಿಳಿಸಿದ್ದಾರೆ. ಬೇರೆ ಯಾವುದೇ ಒಂದು ಮಾಹಿತಿಯನ್ನ ನಮಗೆ ಇವರು ಶೇರ್ ಮಾಡಿಕೊಂಡಿಲ್ಲ. ನೋಡಿ, ಇವರನ್ನ ಅರ್ಥ ಮಾಡಿಕೊಂಡು ಕೊಳ್ಳುವಂತಹ ಒಳ್ಳೆಯ ವ್ಯಕ್ತಿ ಬೇಕಂತೆ. ಇವರನ್ನ ಅರ್ಥ ಮಾಡಿಕೊಂಡು ಸಂಸಾರ ಮಾಡುವಂತಹ ಒಳ್ಳೆಯ ವ್ಯಕ್ತಿ ಆಗಿಬೇಕಂತನೂ ಕೂಡ ಹೇಳ್ಕೊಂಡಿದ್ದಾರೆ. ಅಂತವರಾದ್ರೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ನೀವು. ಗೆಳೆಯರು, ಇವರು ಬಂದು 8 ವರ್ಷದಿಂದ ಒಂದು ಕಂಪನಿಯಲ್ಲಿ ವರ್ಕ್ ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. 45,000 ರೂಪಾಯಿ ಸಂಬಳ ಇರುವುದಾಗಿ ತಿಳಿಸಿದ್ದಾರೆ. ಇವ್ರದ್ದು ಎಜುಕೇಶನ್ ಬಂದು ಡಿಪ್ಲೊಮಾ ಆಗಿದೆ. ಇವ್ರದ್ದು ಕಾರ್ ಇದೆ, 2 ಬೆಡ್ರೂಮ್ ಇರುವಂತ ಮನೆ ಇದೆ, ಜೊತೆಗೆ 2 ಎಕರೆ ಜಮೀನು ಕೂಡ ಇರುವುದಾಗಿ ಹೇಳ್ಕೊಂಡಿದ್ದಾರೆ. 170 ಗ್ರಾಮ್ ಚಿನ್ನದ ಒಡವೆಗಳನ್ನ ಕೂಡ ಮಾಡಿಸ್ಕೊಂಡಿದ್ದಾರೆ ಅಂತೆ. ಜೊತೆಗೆ ಬ್ಯಾಂಕ್ ನಲ್ಲಿ ಒಂದು 20 ಲಕ್ಷ ರೂಪಾಯಿ ಹಣವನ್ನ ಇಟ್ಟುಕೊಂಡಿರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಗೆಳೆಯರೇ. ಗೆಳೆಯರು ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಆಗಿದೆ. ಇದು ಬಂದು 2 ಬೆಡ್ರೂಮ್ ಇರುವಂತ ಮನೆ ಆಗಿದೆ ಗೆಳೆಯರೇ. ಈ ಒಂದು ಮನೆಯಲ್ಲಿ ಈಗ ಇವರು ವಾಸ ಮಾಡ್ತಾ ಇಲ್ಲ. ಈ ಒಂದು ಮನೆಯನ್ನ ಹಾಗೆ ಬಿಟ್ಟು ಈಗ ಬೆಂಗಳೂರಿನಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ನೋಡಿ ಗೆಳೆಯರೇ, ಮಾಹಿತಿಗೆ ಬರೋದಾದ್ರೆ ಇವರ ಹೆಸರು ಬಂದು RP ಪೂಜಾ ಅಂತ, ತಂದೆ ಹೆಸರು ರಾಮಪ್ಪ, ತಾಯಿ ಶಾರದಾ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಇವರ ಹಾಬಿ ಬಂದು ಮಾರ್ನಿಂಗ್ ನ್ಯೂಸ್ ಪೇಪರ್ಗಳನ್ನ ಓದುವುದು, ನ್ಯೂಸ್ ಅಂದ್ರೆ ತುಂಬಾ ಇಷ್ಟಪಟ್ಟು ನೋಡುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಅದೇ ನನ್ನ ಹಾಬಿ ಅಂತಲೂ ಕೂಡ ಹೇಳಿದ್ದಾರೆ. ಊರು ಬಂದು ಹೊಸಪೇಟೆ, ವರ್ಕ್ ಬಂದು ಬೆಂಗಳೂರಿನಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಮನೆ ಕೂಡ ಹೊಸಪೇಟೆಯಲ್ಲೇ, ಆವಾಗಲೇ ನೋಡಿದಂಗೆ ಮನೆ ತೋರಿಸಿದ್ನಲ್ಲ, ಅದು ಬಂದು ಹೊಸಪೇಟೆಯಲ್ಲೇ ಇರುವುದಾಗಿ ಹೇಳಿದ್ದಾರೆ. 157 ತೂಕ, ಎತ್ತರ ಬಂದು 157, ತೂಕ ಬಂದು 69. ಈಗ 35ರ ಒಂದು ವಯೋದಲ್ಲಿ ಇವರು ಪ್ರೆಸೆಂಟ್ ನಡೀತಾ ಇರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಗೆಳೆಯರು, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು ನೀವು. ಇಷ್ಟ ಆದ್ರೆ ಲೈಕ್ ಅನ್ನ ಮಾಡಿ. ಜೊತೆಗೆ ಇವ್ರನ್ನ ನೀವು ಇವರು ಯಾವ ರೀತಿ ಸಂಪರ್ಕ ಮಾಡ್ಕೊಂಡ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಅಭಿಪ್ರಾಯಗಳನ್ನು ಚೆಕ್ ಮಾಡಿ ನಿಮ್ಮನ್ನ ಸಂಪರ್ಕಿಸ್ತಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಒಟ್ಟಾರೆಯಾಗಿ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಡ್ತಾರೆ. ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ ಗೆಳೆಯರೇ. ಅಲ್ಲಿವರೆಗೂ ನಮಸ್ಕಾರ.